ಹೇ ಗಾಯ್ಸ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಮ್ಮ ಅಕ್ಕನ ಮದುವೆ ಇದೆ. ಸೊ ದಿಸ್ ವ್ಲಾಗ್ ವಿಲ್ ಬಿ ಅಬೌಟ್ ಮೈ ಸಿಸ್ಟರ್ಸ್ ವೆಡ್ಡಿಂಗ್ ಆ್ಯಂಡ್ ದಿಸ್ ಇಸ್ ಮೈ ರಿಸೆಪ್ಷನ್ ಲುಕ್. ಫುಲ್ ಲುಕ್ ನಾ ಆಮೇಲೆ ತೋರಿಸ್ತೀನಿ. ನಾನು ಯಾರು ಇಲ್ಲ ಫೋನ್ ಇಟ್ಕೊಳ್ಳೋಕ್ಕೆ. ಸರಿ, ನಮ್ಮಮ್ಮನೂ ರೆಡಿ ಆಗಿದ್ದಾರೆ. ಬನ್ರಿ ಮಮ್ಮಿ. ಯಾ ಪ್ರಿಟಿ ಲೇಡಿ. ನಾವು ಕರೆಂಟ್ಲಿ ಹುಣಸೂರಲ್ಲಿ ಇದ್ದೀವಿ. ಹುಣಸೂರಲ್ಲಿ ಮದುವೆ ನಡೀತಿರೋದು. ಸೊ ವಿ ಆರ್ ಗೋಯಿಂಗ್. ನಾವು ಅವಾಗಲೇ ತುಂಬ ಲೇಟ್ ಆಗಿಬಿಟ್ಟಿದ್ದೀವಿ. ಮೈಸೂರಿಂದ ಹೊರಟಿದ್ದೆ ತುಂಬ ಲೇಟ್ ಆಯಿತು. ಇವಾಗ ಕನ್ವೆನ್ಷನ್ ಹಾಲ್ಗೆ ಹೋಗ್ತಿದ್ದೀವಿ. ನಮ್ಮ ವೆಡ್ಡಿಂಗ್ ಹೇಗಿರುತ್ತೆ, ಮರಾಠಾಸ್ ವೆಡ್ಡಿಂಗ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಯೂಶಲಿ ಏನು ಸ್ಪೆಷಲ್ ಇಲ್ಲ, ಅದೇ ಥರ ಸೇಮ್ ಹಂಗೆ ಇರುತ್ತೆ. ಕ್ಯಾಶುಯಲ್ ಮದುವೆಗೂ ಮರಾಠಾಸ್ ವೆಡ್ಡಿಂಗೂ ಏನು ಡಿಫ್ರೆನ್ಸ್ ಇರುತ್ತೆ? ನಮ್ಮ ಮದುವೆಗಳಲ್ಲಿ ತುಂಬ ಶಾಸ್ತ್ರ, ಹಳದಿ ಶಾಸ್ತ್ರ, ಇವಾಗ ರಿಸೆಪ್ಷನ್ ಆದಮೇಲೆ ಹಳದಿ ಶಾಸ್ತ್ರ ಎಲ್ಲ ಇರುತ್ತೆ. ಹಳದಿ ಫನ್ ಇರುತ್ತೆ. ಬಾವನ್ಗೆ ನಾದ್ನಿದಿರು ಹಳದಿ ಹಾಕೋದು, ಈ ಥರಕ್ಕೆಲ್ಲ ಮೋಜ್ ಮಸ್ತಿಗಳಿರುತ್ತೆ. ಮತ್ತೆ ಡ್ಯಾನ್ಸು ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲ ಇರುತ್ತೆ. ಸೊ ಇದನ್ನ ನಿಮಗೆ ವ್ಲಾಗಲ್ಲಿ ಎಲ್ಲಾನು ತೋರಿಸ್ತೀನಿ. ಸೊ ನೋಡಿ ಎಂಜಾಯ್ ಮಾಡಿ. Yes. So this is my complete outfit and this outfit is from House of Glamour by beautiful soul Deepti. ನೀವು ಬೇಕಾದರೆ ಅವರ ಶಾಪ್ನ ವಿಸಿಟ್ ಮಾಡಿ. ಬ್ಯೂಟಿಫುಲ್ ಔಟ್ಫಿಟ್ ಕಲೆಕ್ಷನ್ಸ್ಗಳಿದೆ. ಕ್ಯಾನ್ ಗೋ ಆ್ಯಂಡ್ ಸ್ಟಿಚ್ ಮಾಡಿಸ್ಬೋದು, ರೆಂಟಿಗೆ ತೊಗೋಬೋದು. ಎಲ್ಲ ಥರ ಒನ್ ಸ್ಟಾಪ್ ಸೊಲ್ಯೂಷನ್ ಫಾರ್ ಆಲ್ ಯುವರ್ ಔಟ್ಫಿಟ್ ಪ್ರಾಬ್ಲಮ್ಸ್ ಅಂತ ಹೇಳ್ಬೋದು. ಎಸ್, ಲೆಟ್ಸ್ ಗೋ. ಮೇಕಪ್ ನಾನೇ ಮಾಡ್ಕೊಂಡಿರೋದು. ಸೆಲ್ಫ್ ಮೇಕಪ್. ಯಾ, ನಮ್ದು ಸ್ಯಾರಿ ಡ್ರಾಪಿಂಗ್ ಬಂದು ಭವ್ಯ. ಯಾ, ನನ್ನ ಸ್ಯಾರಿ ಡ್ರಾಪಿಂಗ್ ಬಂದು ಭವ್ಯ. ಇವ್ರು ಮೈಕ್ ಹಾಕಿಲ್ಲ, ಕೇಳಿಸ್ತಿದ್ಯೋ ಇಲ್ಲೋ ಗೊತ್ತಿಲ್ಲ. ಯೂಟ್ಯೂಬ್ ಚಾನಲ್. ಯಾರು ಈ ಔಟ್ಫಿಟ್ ಸೆಲೆಕ್ಟ್ ಮಾಡಿದ್ದು ಹೇಳಿ? ನಾನೇ ಅಲ್ವಾ? ಹಾಯ್. ಇವರು ಕನ್ನಡ ಬರಲ್ಲ. ನಮ್ಮ ಅಕ್ಕಂಗೆ ಕನ್ನಡ ಬರಲ್ಲ, ನಾವ್ ಇವಾಗ ಕನ್ನಡ ಹೇಳ್ಕೊಡ್ತಿದೀವಿ. ಹಾಯ್ ಎಲ್ಲರಿಗೂ. ಹಾಯ್ ಎಲ್ಲರಿಗೂ. ಪ್ರಕೃತಿ ಕ್ಷೀರಸಾಗರ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಕೃತಿ ಕ್ಷೀರಸಾಗರ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮ್ ಜೀಜು, ನಮ್ ಫೇವರೇಟ್. ಹಾಯ್ ಬೋಲೋ. ಹಾಯ್. ಇವ್ ನನ್ ಮಗ. ಹಾಯ್. ಏನ್ ಹೇಳಕ್ ಇಷ್ಟ ಪಡ್ತೀರಾ? ಏನಿಲ್ಲ. ಇವ್ರು ಎಷ್ಟು ನಿಂಗೆ ಏಜು? ಇವನು ಆಲ್ರೆಡಿ ಒಂದ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾನೆ ಗೊತ್ತಾ? ನನ್ಕಿಂತ ಮುಂದೆ ಇದ್ದಾನೆ ಇವನು. ಆಲ್ರೆಡಿ ಒಂದ್ ಯೂಟ್ಯೂಬ್ ಚಾನಲ್ ಇದೆ ಒಂದು. ಏನ್ ಮಾಡ್ತೀವಿ ಯೂಟ್ಯೂಬ್ ಚಾನಲ್ ಹೇಳು? ಎಷ್ಟು ಸ್ಟ್ಯಾಂಡರ್ಡ್? 7th. 7th ಸ್ಟ್ಯಾಂಡರ್ಡ್ಗೆ ಯೂಟ್ಯೂಬ್ ಚಾನಲ್ ನೋಡಿ. ಈಗಿನ ಜನರೇಷನ್ ಅವರು ಎಷ್ಟು ಫಾಸ್ಟ್ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಇವನು ನನ್ನ ಮೊಮ್ಮಗ ದಿಗಂತ್ ಅಂತ ಅಂದ್ಬಿಟ್ಟು. ಇವನ ಹೆಸರು ನಿಹಾಲ್ ಕದಮ್, ಬಟ್ ನಾನು ತುಂಬಾ ಇಷ್ಟವಾಗಿ ಇಟ್ಟಿರೋದು ಇವನಿಗೆ ಹೆಸರು ದಿಗಂತ್ ಅಂತ. ಇವನು ಯೂಟ್ಯೂಬ್ ಚಾನೆಲ್ ಎಲ್ಲ ಮಾಡ್ತಾನೆ. ಅವನು ಡ್ರಾಯಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾನೆ. ಸೊ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಆಗ್ಲೇ 11:30 ಆಗಿದೆ. ನಾವ್ ಇವಾಗ ಊಟ ಮಾಡಕ್ ಕೂತಿದೀವಿ. ಇವರು ಬ್ರೈಡ್ ಅವ್ರ ಮಮ್ಮಿ, ಅವ್ರ ಬ್ರೈಡ್ ಅವ್ರ ಅಕ್ಕ. 1 AM ಆಯಿತು. ಇವಾಗ ಹಳದಿಗೆ ಹೋಗ್ತಾ ಇದ್ದೀವಿ. ಈಗ ಹಳದಿ ಇದೆ, ಆಮೇಲೆ ಬಳೆ ಹಾಕೋ ಶಾಸ್ತ್ರ ಇದೆ. ನಾನು ಮೈಕ್ ತಂದಿಲ್ಲ ಇವಾಗ, ಅದು ಬ್ಯಾಟ್ರಿ ಲೋ ಆಗೋಗಿತ್ತು. ಚಾರ್ಜ್ಗೆ ಹಾಕ್ಬಿಟ್ಟು ಬಂದಿದ್ದೀನಿ.
ಸೊ ಯಾ ಲೆಟ್ಸ್ ಗೋ. ನನ್ನ ಫೇವ್ರೆಟ್ ಏನಂತಾರೆ ಅದು ಫೇವ್ರೆಟ್ ಶಾಸ್ತ್ರ ಅಂದರೆ ಹಳದಿನೇ. ಹಳದಿ ಮತ್ತು ಬಳೆ ತೊಡಿಸೋ ಶಾಸ್ತ್ರ ನನಗೇನೋ ಅದೊಂಥರ ತುಂಬ ಇಷ್ಟ. ನಿಮ್ಗೆ ಯಾವ ಶಾಸ್ತ್ರ ಇಷ್ಟ ಅಂತ ಹುಡುಗರಿಗೂ ಇಷ್ಟ ಇರುತ್ತೆ ಒಂದೊಂದು ಶಾಸ್ತ್ರ. ಕಮೆಂಟ್ ಮಾಡಿ ಯಾವ ಶಾಸ್ತ್ರ ಇಷ್ಟ ಅಂತ. ನಮ್ಮ ಭಾವನ ಮನೆಯಿಂದ ಚೌಟ್ರಿ ತುಂಬಾ ಹತ್ತಿರ, ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟು. ಯಸ್. ಆ್ಯಂಡ್ ದ ಬ್ಯಾಡ್ ನ್ಯೂಸ್ ಇಸ್ ಬರ್ಡೇ ಹಿಂದಿನ ದಿನ ಕಾರ್ ಡಿವೈಡರ್ಗೆ ಟಚ್ ಆಗಿ ಈ ಥರ ಗಾಯ ಮಾಡ್ಕೊಬಿಟ್ಟಿದ್ದೆ ನಾನು. ಬಟ್ ಸಮ್ಹೌ ಮದುವೆನಲ್ಲಿ ಹೆಂಗೋ ಮ್ಯಾನೇಜ್ ಮಾಡ್ತಿದ್ದೆ, ಬಟ್ ಇಟ್ ವಾಸ್ ವೆರಿ ಪೇನ್ಫುಲ್. ಸೊ ಆಲ್ ಥಿಂಗ್ಸ್ ಅಪಾರ್ಟ್, ಬಟ್ ಮದುವೆನಂತೂ ಎಂಜಾಯ್ ಮಾಡಬೇಕಿತ್ತು. ಇವಾಗ ಹಳದಿ ಶಾಸ್ತ್ರ ಸ್ಟಾರ್ಟ್ ಆಯಿತು. ಆ ಕಡೆ ಹುಡುಗಂಗೆ ಹಳದಿ ಹಾಕ್ತಿದ್ರು, ಈ ಕಡೆ ಹುಡುಗಿಗೆ ಹಳದಿ ಹಚ್ತಿದ್ರು. ಬ್ರೈಡಿಗೆ ಅರ್ಶಿನ ಹಚ್ಚಾದ್ಮೇಲೆ ಈ ಆಂಟಿ ಎಲ್ಲರಿಗೂ ಅರ್ಶಿನ ಎತ್ಕೊಂಡು ಎಲ್ಲರಿಗೂ ಅರ್ಶಿನ ಹಚ್ಚುತ್ತಿದ್ರು. ಇಟ್ ಈಸ್ ಅ ಪ್ಲೇಫುಲ್ ಆ್ಯಂಡ್ ಫನ್ ಕ್ರಿಯೇಟ್ ಮಾಡೋದಕ್ಕೆ ಇದನ್ನೆಲ್ಲ ಮಾಡ್ತಾರೆ. ಆಬ್ವಿಯಸ್ಲಿ ನೋ ಅಂತ ಅಂತೂ ಹೇಳೋಕ್ಕಾಗಲ್ಲ, ಯಾಕಂದರೆ ಇದೆಲ್ಲ ಫನ್ ಮೂಮೆಂಟ್ಸು. ಚೆನ್ನಾಗಿರುತ್ತೆ ಮದುವೆನಲ್ಲೆಲ್ಲ ಈ ಥರ ಎಂಜಾಯ್ ಮಾಡೋಕ್ಕೆ. ಆಂಟಿ ಅಂತೂ ಯಾರನ್ನೂ ಬಿಡ್ತಿರ್ಲಿಲ್ಲ, ಎಲ್ಲರಿಗೂ ಅರ್ಶಿನ ಹಚ್ಚಿ ಇಡ್ತಿದ್ರು. ನಮ್ಮ ಕಡೆ ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ, ಎಲ್ಲರೂ ಲೈಕ್ ಬಂದು ಹಚ್ಚುತ್ತಿದ್ದಾರಲ್ಲ ಮಾಡ್ತಿದ್ದಾರಲ್ಲ ಅಂತೇನು ಬೇಜಾರು ಮಾಡ್ಕೊಳ್ಳಲ್ಲ, ಸುಮ್ಮನೆ ಹಚ್ಚಿಸ್ಕೋತಾರೆ. ಆ್ಯಂಡ್ ಇವ್ರನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಈ ಏಜಲ್ಲೂ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರಲ್ಲ ಅಂತ. ಆದರೆ ಈಗಿನ ಜನ್ರೇಷನ್ ಅವರು ಒಟ್ಟಿಗೆ ಸೇರಿ ಮಾತಾಡೋದೇ ಒಂದು ದೊಡ್ಡ ವಿಷಯ. ಬಟ್ ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು. ಈಗಿನ ಜನ್ರೇಷನ್ ಅವರಂತೂ ಜಸ್ಟ್ ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಸಾಕು, ಫೋನ್ ಈಸ್ ಎವ್ರಿಥಿಂಗ್ ಫಾರ್ ಎವ್ರಿ ಒನ್ ಅಂತ ಅನಿಸುತ್ತೆ ನನಗಂತೂ. ಫೋನ್ ಬಿಟ್ಟು ಆಚೆ ಬಂದರೆ ನೋಡಿ ಈ ಥರ ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನಂತೂ. ಆ್ಯಂಡ್ ನಮ್ಮ ಬ್ಯೂಟಿಫುಲ್ ಬ್ರೈಡ್ಗೆ ನಾನು ಅರ್ಶಿನ ಹಚ್ಚಬೇಕಿತ್ತು. ನಾನು ಅರ್ಶಿನ ಹಚ್ಚಿದೆ. ನಂಗೆ ಅರ್ಶಿನ ಹಚ್ಚೋದಂದರೆ ತುಂಬ ಇಷ್ಟ. ಈ ಶಾಸ್ತ್ರ ಅಂದ್ರೇ ನನಗೆ ಪರ್ಸ್ನಲಾಗಿ ತುಂಬ ಇಷ್ಟ. ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ನಂಗೆ ಇಷ್ಟ ಇತ್ತು ಅವಳಿಗೆ ಅರ್ಶಿನ ಹಚ್ಚಬೇಕು ಅಂತ, ಆ್ಯಂಡ್ ಐ ಡಿಡ್ ಇಟ್. ಏನು ಶಾಸ್ತ್ರ? ಅಕ್ಕಿ ಕುಟ್ಟೋ ಶಾಸ್ತ್ರ. ಏನಕ್ಕೆ ಮಾಡೋದು? ಮದುವೆನಲ್ಲಿ ಅದು ಒಂದು ಶಾಸ್ತ್ರ. ಸುಮ್ಮನೆ ಇಲ್ಲ, ಅರಿಶಿನ ಹಚ್ಬಿಟ್ಟು ಆದಮೇಲೆ ಅದು ಅಕ್ಕಿನ ಕುಟ್ತಾರೆ. ಅಕ್ಕಿ ಕುಟ್ಟೋ ಶಾಸ್ತ್ರ ಅಂತ ಮಾಡ್ತಾರೆ. ಕಂಕಣ ಕಟ್ಟಿಬಿಟ್ಟು ಶಾಸ್ತ್ರಗಳು ಸುಮ್ಮನೆ ಕುಟ್ಟೋದು. ಕುಟ್ರಿ ಹಂಗಂದ್ರೆ ನಮ್ಮ ಗಾಯತ್ರಮ್ಮ ಅಂದರೆ ನಮ್ಮ ಅಜ್ಜಿ ಬಂದಿದ್ದಿದ್ರೆ ನನಗೆಲ್ಲ ಶಾಸ್ತ್ರನೂ ತುಂಬ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಬಟ್ ನಮ್ಮ ಅಜ್ಜಿ ನೈಟ್ ಬಂದಿರಲಿಲ್ಲ, ಅವರು ಮಾರ್ನಿಂಗ್ ಮುಹೂರ್ತಮಗೆ ಬಂದಿದ್ದು. ಅವ್ರು ಬಂದಿದ್ದರೆ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಬಟ್ ಊರ ಕಡೆನೇ ಒಂಥರ ಶಾಸ್ತ್ರ ಮಾಡ್ತಾರೆ, ಇವಾಗ ಸಿಟೀಸಲ್ಲೇ ಒಂಥರ ಶಾಸ್ತ್ರ ಮಾಡ್ತಾರೆ. ಇವಾಗ ಟ್ರೆಂಡಿಗೆ ತಕ್ಕಂಗೆ ಶಾಸ್ತ್ರ ಮಾಡ್ತಾರೆ. ಬಟ್ ಊರ ಕಡೆ ಎಲ್ಲ ತುಂಬ ನೀಟಾಗಿ ಹಳೇದೇನು ನಡ್ಸ್ಕೊಬರ್ತಿದ್ರು ಅದನ್ನೇ ಮಾಡ್ತಾರೆ. ಸೊ ಇಲ್ಲಿ ಆ ಥರ ಏನೋ ಸಂಪ್ರದಾಯ ಶಾಸ್ತ್ರನ ಪಾಲಿಸ್ಕೊಂಡು ಹೋಗ್ತಿದ್ದಾರೆ. ಬಟ್ ಸಿಟಿಗಳಲ್ಲಿ ಇವಾಗ ಆಲ್ಮೋಸ್ಟ್ ನೀವು ನೋಡ್ದಂಗೆ ಏನು ಟ್ರೆಂಡ್ ನಡೀತಿರುತ್ತೆ ಆ ಥರನೇ ಶಾಸ್ತ್ರಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಹಳದಿ ಶಾಸ್ತ್ರ ಆದಮೇಲೆ ಈ ಕರಿಮಣಿ ಪೋಣಿಸೋ ಶಾಸ್ತ್ರ ಇರುತ್ತೆ. ಅದು 5 ಕರಿಮಣಿ ಮಾತ್ರ ಮದುವೆ ಗಂಡು ಪೋಣಿಸ್ತಾರೆ. ಇನ್ನು ಮಿಕ್ಕಿದೆಲ್ಲ ಯಾರು ಬೇಕಾದರೂ ಪೋಣಿಸ್ಬೋದು. ಬಿಕಾಸ್ ಎಲ್ಲ ನಮ್ಮದು ತಾಳಿ ತುಂಬ ಉದ್ದ ಇರುತ್ತೆ, ಅದಷ್ಟೂ ಒಂದು ಹುಡುಗ ಪೋಣಿಸೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಹೆಲ್ಪ್ ಮಾಡಿ ಎಲ್ಲರೂ ಸೇರಿ ಪೋಣಿಸ್ತಾರೆ. ಸೊ ಹಳದಿ ಶಾಸ್ತ್ರ ಮುಗೀತು. ಬಳೆ ತೋರಿಸೋ ಶಾಸ್ತ್ರ ಬೆಳಗ್ಗೆ ಮಾಡ್ತಾರಂತೆ. ಅದಕ್ಕೆ ಮತ್ತೆ ಇಲ್ಲೇ ಹತ್ತಿರ ಇರೋದ್ರಿಂದ ಕನ್ವೆನ್ಷನ್ ಹಾಲ್ ಮನೆ ಹತ್ರ ಮತ್ತೆ ಮನೆಗೆ ಹೋಗ್ತಿದ್ವಿ. ಮಲ್ಕೊಂಡು ಮತ್ತೆ ನಾಳೆ ಬೆಳಗ್ಗೆ ಮುಹೂರ್ತಕ್ಕೆ ಸಿಗ್ತೀನಿ. ಅಂಟಿಲ್ ದಟ್ ಬಾಯ್. ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ರೆಡಿ ಆಗಬೇಕಿತ್ತು. 9:30ಗೆ ಮುಹೂರ್ತಮಿತ್ತು. ಮೇಕಪ್, ಡ್ರೆಸ್ ಎಲ್ಲ ರೆಡಿ ಮಾಡ್ಕೊಬಿಡ್ಬೋದು. ಬಟ್ ಹೇರ್ ಸ್ಟೈಲ್ ಒಂದೇ ಬಿಗ್ಗೆಸ್ಟ್ ಪ್ರಾಬ್ಲಮ್ ಹುಡುಗಿರಿಗೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಾನು ಮೇಘನಾ ಅವ್ರನ್ನ ಚೂಸ್ ಮಾಡಿ, ಲೈಕ್ ಅವರೇ ನನ್ನ ಹೇರ್ ಸ್ಟೈಲ್ ಮಾಡಿದ್ದು. ನಾನು ಏನು ಮಾಡಬೇಕು ಅಂತಲೂ ನನಗೆ ಐಡಿಯಾ ಇರಲಿಲ್ಲ. ಲೈಕ್
ನನ್ನ ಯಾವುದೂ ರೆಫರೆನ್ಸ್ ಇರಲಿಲ್ಲ, ನಾನು ಯಾವುದೂ ರೆಫರೆನ್ಸ್ ತೋರಿಸ್ಲಿಲ್ಲ. ನಾನು ಪ್ರೊಫೆಷ್ನಲಾಗಿ ಬೇಕು ಅಂತ ಕೇಳಿದ ತಕ್ಷಣ ಅವರು ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿಕೊಟ್ರು ನನಗೆ. ಫುಲ್ಲಿ ಸ್ಯಾಟಿಸ್ಫೈಡ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನು. ಆ್ಯಂಡ್ ಫೈನಲ್ ಲುಕ್ ನಾನು ನಿಮಗೆ ತೋರಿಸ್ತೀನಿ. ಸೊ ದಿಸ್ ಇಸ್ ಮೈ ಲುಕ್ ಆಫ್ ಮುಹೂರ್ತಮ್. ಬಂದಿದೆ. ಈ ಬ್ಯೂಟಿಫುಲ್ ಡ್ರೆಸ್ನು ದೀಪ್ತಿ ಅವರೇನೆ ಡಿಸೈನ್ ಮಾಡಿರೋದು. ಹಾಗೆ ಇಲ್ಲಿ ನೋಡಿ ಯಾರು ಬಂದರು ಅಂತ. ನಮ್ಮ ಬೆಸ್ಟ್ ಫ್ರೆಂಡ್ ಬಂದಿದ್ದರು ಮದುವೆಗೆ. ಅವಳು ನೈಟ್ ರಿಸೆಪ್ಷನ್ಗೆ ಬರಲಿಲ್ಲ, ಸೊ ಅದಕ್ಕೆ ಮುಹೂರ್ತಮ್ಮಗೆ ಬಂದಳು. ಬಾಬನು ನಾನು ನೋಡ್ಬಿಟ್ಟು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಬ್ರೈಡ್ ಮತ್ತು ಅವ್ರ ಅಪ್ಪಂದು ಫೋಟೋಶೂಟ್ ನಡೀತಿತ್ತು. ಆ್ಯಂಡ್ ಹಿಯರ್ ಕಮ್ಸ್ ದ ಮೋಸ್ಟ್ ಎಮೋಷ್ನಲ್ ಪಾರ್ಟ್ ಆಫ್ ದ ವೆಡ್ಡಿಂಗ್, ತಾಳಿ ಕಟ್ಟೋದು. ಅದೊಂಥರ ಮಿಕ್ಸ್ಡ್ ಎಮೋಷನ್ ಬ್ರೈಡ್ಗೆ ಮತ್ತು ಗ್ರೂಮ್ಗಿಬ್ರಿಗೂ. ಆ್ಯಂಡ್ ಐ ವಿಶ್ ಅ ವೆರಿ ಬ್ಯೂಟಿಫುಲ್ ಲೈಫ್ ಟುಗೆದರ್ ಅಹೆಡ್. ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು. ಫಂಕ್ಷನ್ ಎಲ್ಲ ಮುಗೀತು, ಮದುವೆ ಎಲ್ಲ ಶಾಸ್ತ್ರಗಳು ಮುಗೀತು, ತಾಳಿ ಕಟ್ಟಿನೂ ಆಯಿತು, ಎಲ್ಲ ಆಯಿತು. ದ ಎಂಡ್ ಆಫ್ ದ ಸೆಷನ್ ಅಂತ ಹೇಳ್ಬೋದು. ಇವಾಗ ಹೆಂಗನ್ನಿಸ್ತು ಅಂತ ಇವಾಗ ನಮ್ಮ ಅಮ್ಮನ ಕೇಳೋಣ ಬನ್ನಿ. ಮದುವೆ ಈವೆಂಟ್ ಎಲ್ಲ ಹೆಂಗನ್ನಿಸ್ತು, ಚೆನ್ನಾಗಿತ್ತಾ ಅಂತ. ಹೆಂಗನ್ನಿಸ್ತು? ಆನ್ ಇದೆ ಮಾತಾಡಿ. ಇವೆಂಟ್ಸ್ ಎಲ್ಲ ಚೆನ್ನಾಗಾಯ್ತು. ಈಗ ದಾರ ಮುಹೂರ್ತ ಎಲ್ಲ ಮುಗೀತು. ಇವಾಗ ಊಟಕ್ಕೆ ಹೋಗೋ ಸಮಯ. ಸೋನುಗೆ ಹೊಟ್ಟೆ ಹಸಿವಿಲ್ಲ, ಇನ್ನ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತಂದಿದ್ದಾಳೆ. ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ತೀವಿ. ಫುಲ್ ಮಿಂಚ್ತಿದ್ರಲ್ಲ, ಏನು ಅಂತ ಏನು ಮಗಳಿಗಿಂತ ಏನಿಲ್ಲ. ದಿಗಂತ್ ಹೆಂಗನ್ನಿಸ್ತು ಹೇಳಿ? ಮಜಾ ಮಾಡಿದ್ರಾ? ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರಾ? ಸಿಕ್ಕಿದ್ರು. ಕಸಿನ್ಸ್ ಎಲ್ಲ ಒಳ್ಳೆ ಮೀಟಪ್ ಆಯ್ತಾ? ಒಳ್ಳೆ ಫನ್ ಮಾಡಿದ್ರಾ? ಐಸ್ ಕ್ರೀಮ್ ತಿಂದ್ರಾ? ಬೆರಳೆಲ್ಲ ನೆಕ್ಕದ್ರಾ? ಇವರ ಫ್ರೆಂಡ್ ಅಮ್ಮ ಸಿಕ್ಕಿ ಹಾ ಇವ್ರ ಫ್ರೆಂಡ್ ಅಮ್ಮ ಸಿಕ್ಕಿದ್ರು. ಅವ್ರ ಕೇಳ್ತಾ ಇದ್ರು, ತುಂಬಾ ಗಲಾಟೆ ಮಾಡ್ತಾರಂತೆ, ಅವ್ರವ್ರದೇ ಸ್ಕೂಲ್ ನಲ್ಲಿ ಏನೇನೋ ಹೇಳ್ತಾ ಇದ್ರು ಕಂಪ್ಲೇಂಟ್ಸ್. ಇವ್ನ್ ಗಲಾಟೆ ಮಾಡೋ ಒಂಥರ ಕಾಣಿಸ್ತಾನೆ. ಎಷ್ಟು ಇನ್ನೋಸೆಂಟ್ ಆಗಿ ಆಕ್ಟ್ ಮಾಡ್ತಾನೆ ಅಂದ್ರೆ ಇವ್ನ್ ಗಲಾಟೆ ಮಾಡ್ತಾನೆ ಅನ್ಸಲ್ಲ. ನಮಗ್ ಹಂಗ ಅನ್ಸುತ್ತೆ ಮಾಡಲ್ಲ ಅಂತ ಅನ್ಬಿಟ್ಟು, ಬಟ್ ಮಾಡ್ತಾನ ಅವನು. ಎಲ್ಲಾರು ಸೇರುವಾಗ ಮಾಡ್ತಾನೆ. ಅವನೇ ಹೇಳ್ತಿದ್ದ, ಟಯರ್ಡ್ ಆಗೋಗಿದೆ, ಕಾಲ್ ಬೇರೆ ಏಟ್ ಆಗಿದೆ, ಅದು ಫುಲ್ಲು ಸ್ವೆಲ್ಲಿಂಗ್ ಆಗೋಗಿದೆ. ಬಟ್ ಯಾ ಸಮ್ ಹೌ ಮ್ಯಾನೇಜ್ ಮಾಡಿದೀನಿ ಎಲ್ಲಾನು. ನಮ್ಮ ಅಕ್ಕ ಬರ್ತಿದ್ದಾಳೆ, ನಮ್ಮ ಅಕ್ಕನ ಕೇಳೋಣ ಹೆಂಗ ಅನ್ನಿಸ್ತು ಅಂತ. ಸರಿ, ಹೆಂಗ ಅನ್ನಿಸ್ತು ಎಲ್ಲ ಫಂಕ್ಷನ್ ಮ್ಯಾಮ್? ಚೆನ್ನಾಗಿತ್ತು. ಹಾ, ಟಯರ್ಡ್ ಆಗ್ಬಿಟ್ಟಿದ್ದೀರಾ ಅಲ್ವಾ ಫುಲ್? ತುಂಬಾ ಟಯರ್ಡ್ ಆಗಿದ್ದೀನಿ. ಖುಷಿ ಆಯ್ತಾ? ಖುಷಿ ಆಯ್ತು. ಅಷ್ಟೇನಾ? ಅಷ್ಟೇ, ಇನ್ನೇನ್ ಮನೆಗೆ ಹೋಗ್ಬೇಕು ಈಗ, ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು. ಓಕೆ, ಸರಿ. ಓಕೆ, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್. ಬನ್ನಿ ಮೈಸೂರಿಗೆ. ಬಾಯ್ ಬಾಯ್. ಸೊ ಮದುವೆ ಸೆಲೆಬ್ರೇಷನ್ ಎಲ್ಲ ಮುಗೀತು, ಫುಲ್ ಮಜಾ ಮಾಡಿದ್ವಿ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಡೋಂಟ್ ಮಿಸ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ರಕೃತಿ ಕ್ಷೀರಸಾಗರ್ ಯೂಟ್ಯೂಬ್ ಚಾನಲ್. ಬಾಯ್. Meet you in the next vlog.